ಓಂ ಶ್ರೀ ಗುರು ರಘುನಾಥಾಯ ನಮಃ. ಗುರುಮಂತ್ರದ ವಿಶೇಷತೆ ಮತ್ತು ಗುರುಗಳ ಬೀಜಾಕ್ಷರಿ ಶಕ್ತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಾವು ಇಲ್ಲಿ ತಿಳ್ಕೊಳ್ತಾ ಹೋದಾಗ ನಮ್ಮ ರಘುನಾಥ ಗುರೂಜಿಯವರಿಗೆ 7 ಜನ ಗುರುಗಳು ಏನಿರ್ತಾರೆ ಅವರ ಚಕ್ರ ಬೀಜಾಕ್ಷರಿಗಳನ್ನು ಅವರು ಆತ್ಮಯೋಗದಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಪ್ರತಿಯೊಂದನ್ನು ಕೂಡಿಸ್ತಾ ಹೋದಾಗ ನಮಗೆ ಮೂಡೋದು ಸೂರ್ಯನ ಶಕ್ತಿ, ಸೂರ್ಯನ ಪ್ರಕಾಶಮಾನವಾದಂತಹ ಆರೋಗ್ಯ ವೃದ್ಧಿ, ಜ್ಞಾನ ವೃದ್ಧಿ, ಸಾಧನಾ ವೃದ್ಧಿ ಮತ್ತು ಅಮೃತ ಫಲ ಸ್ವೀಕಾರ ಅಂತ ಬರುತ್ತೆ ಒಂದು ಆತ್ಮಕ್ಕೆ. ನಾವು ಗಾಯತ್ರಿ ಇರ್ಬೋದು ಅಥವಾ ಗುರುಮಂತ್ರ ಇರ್ಬೋದು, ಈ ಗುರುಮಂತ್ರದ ಬೀಜಾಕ್ಷರಿಗಳನ್ನು ವಿಶ್ವಾಮಿತ್ರ ಗುರುಗಳಿಂದ ಪಡೆದಿರ್ತೀವಿ. ಆ ವಿಶ್ವಾಮಿತ್ರ ಗುರುಗಳ ಯೋಗದಲ್ಲಿ ನಮಗೆ ಪ್ರತಿಯೊಂದು ಶಕ್ತಿ ಸಹ ಕೇಂದ್ರೀಕೃತವಾಗೋದು ಸೂರ್ಯನ ಯೋಗದಲ್ಲಿ ಅಂತ ಹೇಳ್ತಾ ಹೋಗಿರ್ತಾರೆ. ಆ ರೀತಿಯಲ್ಲಿ ಬೀಜಾಕ್ಷರಿಗಳಲ್ಲಿ ನಮಗೆ ಗುರುಮಂತ್ರ ಕೂಡಿರುತ್ತೆ. ನಮ್ಮ ಗುರೂಜಿಯವರು ಹೊರಟ ನಂತರ ನಮಗೆ ಒಂದು ಮಂತ್ರದ ಶಕ್ತಿ ಅನ್ನೋದು ಏನಾಗುತ್ತೆ, ಎನರ್ಜಿ ಅನ್ನೋದು ಡಿಕ್ರೀಸ್ ಆಗಿರುತ್ತೆ. ಮತ್ತು ಆ ಎನರ್ಜಿನ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಾವು ಮತ್ತೆ ಸಾಧನೆಗೆ ಕೂರಬೇಕು. 1008 ಗುರುಮಂತ್ರಗಳನ್ನು ಮಾಡಬೇಕು, ಪ್ರತಿನಿತ್ಯ 108 ಗಾಯತ್ರಿ ಮಾಡ್ಕೋಬೇಕು. ಆವಾಗ ನಮ್ಮ ಆತ್ಮದ ಯೋಗ ಬಲ ವೃದ್ಧಿಸುತ್ತೆ. ಮತ್ತು ನಮ್ಮ ರಘುನಾಥ ಗುರೂಜಿಯವರ ಜ್ಞಾನ ಕೇಂದ್ರೀಕೃತ ವಲಯ, ಸಾಧನಾ ಕೇಂದ್ರೀಕೃತ ವಲಯ ಮತ್ತು ದೈವ ಕೇಂದ್ರೀಕೃತ ವಲಯ ಅಂತ ಬರುತ್ತೆ. ಈ ಎನರ್ಜಿಗೆ ನಾವು ತಲುಪ್ತಾ ಹೋಗ್ತೀವಿ. ಏನು ಗುರುಪದೇಶ, ಮಂತ್ರೋಪದೇಶ ನಾವು ಪಡೆದಿರ್ತೀವಿ, ಇಲ್ಲಿ ಗುರು ಮಂತ್ರೋಪದೇಶ ಪಡೆದಿರೋರು ಇಷ್ಟಸಿದ್ಧಿಯಲ್ಲಾಗಲಿ ಅಥವಾ ಒಂದು ಯಾವುದೇ ಸಾಧನೆಗಳು 7 ಲೆವೆಲ್ಸ್ ಮಾಡ್ಕೊಂಡಿರೋರಾಗಲಿ, ಏನೇ ಮಾಡ್ತಾ ಹೋದಾಗ ಅಲ್ಲಿ ದೈವ ಕೇಂದ್ರೀಕೃತ ವಲಯ ಅಂತ ಬಂದಾಗ ಇಲ್ಲಿ ನಮಗೆ ಬರೋದು ದೇವತಾ ಶರೀರ ಶಕ್ತಿಗಳ ಧಾರಣೆ. ಪ್ರತಿಯೊಂದರಲ್ಲೂ ಸಹ ನಾವು ಉತ್ತಮರು ಅಂತ ಹೇಳಿ ಮನುಷ್ಯ ಜನ್ಮದಲ್ಲಿ ಪಡೆಯುವಂತಹ ಗಳಿಕೆ ಏನಿರುತ್ತೆ ನಮಗೆ ಆತ್ಮಯೋಗದಲ್ಲಿ, ಜ್ಞಾನಯೋಗದಲ್ಲಿ ಮತ್ತು ಸಾಧನಾ ಯೋಗದಲ್ಲಿ ಕೂಡ್ತಾ ಹೋಗುತ್ತೆ. ಪ್ರತಿಯೊಂದರಲ್ಲೂ ಸಹ ಆತ್ಮ ಅನ್ನೋದು ಗ್ರಹಿಕೆಗೆ ಬರುತ್ತೆ. ಆ ಗ್ರಹಿಕೆ ಅನ್ನೋದು ಏನಿದೆ ಬುದ್ಧಿಬಲ ಮತ್ತು ಜ್ಞಾನದಲ್ಲಿ ಬಲ ಸಿಗ್ತಾ ಹೋಗುತ್ತೆ. ನಾವು ಎಲ್ಲಿ ಯಾವ ಮಾತನ್ನು ಆಡಬೇಕು ಮತ್ತು ಯಾವ ಯೋಗದಲ್ಲಿ ನಾವು ಶಕ್ತಿಯನ್ನು ಕೂಡಿಸ್ಕೋಬೇಕು ಮತ್ತು ಯಾವ ರೀತಿ ಬೆಳಿಬೇಕು, ಆ ರೀತಿಯಲ್ಲಿ ನಮ್ಮ ಆತ್ಮದ ಶಕ್ತಿ, ಆತ್ಮದ ಬಲ ಬೆಳೆಯೋದು ಗುರುಮಂತ್ರ ಸಾಧನೆಯಲ್ಲಿ. ಗುರುಮಂತ್ರವನ್ನು ನಾವು ತಪಸ್ಸಿಗೆ ಆದರೂ ತಗೋಬೋದು, ಜಪಕ್ಕೆ ಆದರೂ ತಗೋಬೋದು. ನಾವು ಬಲವಾಗಿ ಹೇಳ್ತಾ ಹೋದಾಗ ಆ ಶಕ್ತಿ ಕೇಂದ್ರೀಕರಣ ಅನ್ನೋದು ನಮ್ಮ ಸುತ್ತೂರ ಮೂಡಿ ನಮಗೆ ಆತ್ಮಕ್ಕೆ ಲಭಿಸ್ತಾ ಹೋಗುತ್ತೆ. ಮನಸ್ಸಿನಲ್ಲಿ ಹೇಳ್ತಾ ಹೋದಾಗ ತಪಸ್ಸು ಅಂತ ಹೇಳ್ತಾರೆ. ನಮ್ಮ ಕೋಪ ತಾಪಗಳು, ನಮ್ಮ ಆತ್ಮದ ಲೆವೆಲ್ ಇರ್ಬೋದು, ಪಾಪ ಅಂತ ಏನು ಹೇಳ್ತಾರೆ, ಪಾಪ ಕರ್ಮಗಳು, ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹೀಗೆ ನಾವು ಮನಸ್ಸಿನಲ್ಲಿ ಹೇಳಿದ್ರೂ ಗುರುಮಂತ್ರ ಮತ್ತು ನಾವು ಜೋರಾಗಿ ಹೇಳಿದ್ರೂ ಗುರುಮಂತ್ರ, ಶಕ್ತಿಯ ಕೇಂದ್ರೀಕರಣ ಅನ್ನೋದು ನಮ್ಮ ಆತ್ಮಬಲಕ್ಕೆ ಕೂಡುತ್ತೆ. ಯಾರು ಎಷ್ಟು ಸದ್ಗತಿಯನ್ನು ವೃದ್ಧಿಸ್ಕೋಬೇಕು ಮತ್ತು ಸಂಸ್ಕಾರವನ್ನು ಬೆಳೆಸ್ಕೋಬೇಕು, ಆತ್ಮಗಳು ಹೇಗೆ ನಮ್ಮನ್ನು ನಾವು ತಿದ್ಕೋಬೇಕು, ನಮ್ಮ ಶರೀರ ಅನ್ನೋದು ಈ ಜನ್ಮದಲ್ಲಿ ಏನು ಧಾರಣೆ ಮಾಡಿದ್ದೀವಿ, ಈ ಜನ್ಮ ಸಾಫಲ್ಯ ಅಂತ ಏನೇ ಹೇಳ್ತಾರೆ, ಸಫಲತೆಯನ್ನು ಪಡಿತಾ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದರಲ್ಲೂ ಸಹ ಗುರು ತೋರಿಸಿದಂತಹ ಮಾರ್ಗ ಶುದ್ಧ ಗುಣ ಅಂತ ಏನು ಹೇಳ್ತೀವಿ, ಶುದ್ಧ ಶಕ್ತಿ ಯಾವುದು, ಜ್ಞಾನ ಅಂತ ಹೇಳ್ತಾರೆ. ಆ ಜ್ಞಾನವನ್ನು ನಾವು ಬೆಳಕಿನ ಆಕಾರದಲ್ಲಿ ಜಗತ್ತಿನಲ್ಲಿ ನೋಡ್ತೀವಿ. ಆ ಬೆಳಕು ಯಾವುದು, ಸೂರ್ಯ. ಪ್ರತಿನಿತ್ಯ ಉದಯಿಸುವಂತಹ ಸೂರ್ಯ ನಮ್ಮನ್ನು ರಕ್ಷಣಾ ವಲಯಕ್ಕೆ ಅಂತ ಹೇಳಿ ತಗೊಳ್ತಾರೆ. ಮತ್ತು ಸೂರ್ಯ ಭಗವಾನರ ಒಂದು ಶಕ್ತಿ ಅನ್ನೋದು ಪ್ರತಿನಿತ್ಯ ನಮ್ಮ ಆರೋಗ್ಯವನ್ನು ಮತ್ತು ನಮ್ಮ ಶರೀರವನ್ನು, ನಮ್ಮ ಮನಸ್ಸನ್ನು, ನಮ್ಮ ಸಾಧನೆಯನ್ನು ಸಂರಕ್ಷಣೆಯಲ್ಲಿ ಇರಿಸಿರ್ತಾರೆ. ಇಲ್ಲಿ ಪ್ರತಿಯೊಂದರಲ್ಲೂ ಸಹ ಓಂಕಾರ, ಶ್ರೀಕಾರ, ಓಂ ಶ್ರೀ ಗುರು ಅಂದರೆ ಬೆಳಕಿನ ಆಕಾರದಲ್ಲಿ ಬೆಳಗ್ತಾ ಇರುವಂತಹ ರಘುನಾಥಾಯ ಅಂದರೆ ನನ್ನ ಗುರು ನನ್ನ ಜ್ಞಾನವನ್ನು, ನನ್ನ ಆತ್ಮವನ್ನು ಮತ್ತು ನನ್ನ ಸಾಧನೆಯನ್ನು ಬೆಳಗ್ತಾ ಇರುವಂಥ ಸೂರ್ಯ ಭಗವಾನರೇ ಆಗಿದ್ದಾರೆ ಅನ್ನೋದು ಅದರ ಅರ್ಥ ಬರುತ್ತೆ. ರಘುನಾಥಾಯ ನಮಃ. ಈ ರೀತಿ ಜಗತ್ತನ್ನು ಬೆಳಗ್ತಾ ಇರುವಂತಹ ಸೂರ್ಯ ಭಗವಾನರು ನಮಗೆ ಇಲ್ಲಿ ಜ್ಞಾನದಲ್ಲಿ ಗುರು ರೂಪದಲ್ಲಿ ಬೆಳಗ್ತಾ ಇದ್ದಾರೆ.
ನನ್ನ ಜ್ಞಾನವನ್ನು ವೃದ್ಧಿಸಿಕೊಟ್ಟಿದ್ದಾರೆ ಮತ್ತು ನನ್ನ ಶಕ್ತಿಯನ್ನು ಹೆಚ್ಚಿಸಿಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಬೇಕಿರುವುದು ಸಂಕಲ್ಪ ಬಲ. ಯಾವಾಗ ಮನಸ್ಸು ಸಂಕಲ್ಪಿಸ್ತಾ ಹೋಗುತ್ತೆ ಅಲ್ಲಿ ನಾವು ಒಳಿತಿನ ಕಡೆಗೇ ಸಾಗ್ತಾ ಹೋಗ್ತೀವಿ. ಒಳ್ಳೆಯದಕ್ಕಾಗಿ ಸಂಕಲ್ಪ ಮಾಡಿದಾಗ ವಿಶ್ವ ಮಾನವ ಯೋಗ ಅಂತ ಹೇಳ್ತಾರೆ. ವಿಶ್ವ ಯೋಗದಲ್ಲಿ ಶಕ್ತಿ ಕೇಂದ್ರೀಕರಣ ಆಗ್ತಾ ಹೋಗುತ್ತೆ ಆತ್ಮಕ್ಕೆ. ಎಲ್ಲಿ ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಹೋಗ್ತೀವಿ ಅಲ್ಲಿ ಶಕ್ತಿ ಅನ್ನೋದು ವಿಕೇಂದ್ರೀಕರಣ ಆಗುತ್ತೆ. ಯಾವತ್ತೂ ಅಷ್ಟೇ ನಾವು ಒಳಿತನ್ನು ಕೇಂದ್ರೀಕರಿಸ್ಕೊಳ್ಳೋರೇ ಆಗಬೇಕು. ಮತ್ತು ಸೂರ್ಯನಂತೆ ಹೇಗೆ ಕಿರಣಗಳನ್ನು ಹೊರಚಿಮ್ತಾನೆ ಭಗವಂತ, ಸೂರ್ಯ ಭಗವಾನರು, ಆ ರೀತಿ ನಮ್ಮ ಆತ್ಮದ ಗುಣಗಳು, ಒಳಿತಿನ ಗುಣಗಳು ಮತ್ತು ಒಳ್ಳೆಯ ಕೆಲಸಗಳು ಅದೇ ರೀತಿ ಪ್ರಕಾಶಿತವಾಗಿ ಹೊರಹೊಮ್ಮಬೇಕು. ಆ ರೀತಿಯಲ್ಲಿ ನಮ್ಮ ಆತ್ಮಯೋಗ ಬೆಳಿಬೇಕು ಅನ್ನೋದೇ ಗುರುಮಂತ್ರದ ವಿಶೇಷತೆ. ಪ್ರತಿಯೊಬ್ಬರು ಏನು ಗುರುಮಂತ್ರವನ್ನು ಪಡ್ಕೊಂಡಿದ್ದೀರಿ, ಸಾಧನೆಗೆ ಕೂರಿ 11 ಗಂಟೆಯಲ್ಲಿ ಕೂತಾಗ ನಮ್ಮ ಗುರುಗಳ ಒಂದು ಸಾಧನಾ ಯೋಗದಲ್ಲಿರುವಂತಹ ಅಂದರೆ ಸರ್ಕಲಲ್ಲಿ ಇರುವಂತಹ ಗುರುಗಳ ಒಂದು ಸಾಧನಾ ಶಕ್ತಿ ಅನ್ನೋದು ಕೇಂದ್ರೀಕೃತ ಆಗುತ್ತೆ. ನಮ್ಮ ಆತ್ಮ ಅನ್ನೋದು, ನಮ್ಮ ಯೋಗ್ಯತೆ ಅನ್ನೋದು ಸೂರ್ಯನ ಶಕ್ತಿಯಂತೆ ಪ್ರಜ್ವಲಿತವಾಗಿ ಇರುತ್ತೆ. ಉದಯವಾಗುವಂತಹ ಸೂರ್ಯ ಪ್ರಕಾಶಮಾನತೆಯಲ್ಲಿ ಜಗತ್ತನ್ನು ಹೇಗೆ ಬೆಳಗ್ತಾನೆ ಹಾಗೆ ನಮ್ಮ ಗುಣಗಳೂ ಸಹ ಪ್ರಕಾಶಿಸ್ತಾ ಹೋಗುತ್ತೆ. ಎಲ್ಲರಿಗೂ ಉಪಯೋಗಕ್ಕೆ ಬರೋರಾಗಿರ್ತೀವಿ. ಆದರೆ ಆ ಬಲ ನಮ್ಮನ್ನು ಹಿಡಿದು ನಡೆಸುವಂತಹ ಜ್ಞಾನ ಗುರು ಆಗಿರ್ತಾರೆ. ಇದು ಗುರುಮಂತ್ರದ ಮಹಾವಿಶೇಷತೆ. ಮತ್ತಷ್ಟು ಗುರುಮಂತ್ರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆರೋಗ್ಯಕ್ಕಾಗಿ ಗುರುಮಂತ್ರ, ಸಾಧನೆಗಾಗಿ ಗುರುಮಂತ್ರ, ಯೋಗ ಫಲಕ್ಕಾಗಿ ಗುರುಮಂತ್ರ, ಮತ್ತು ಜ್ಞಾನ ಫಲಕ್ಕಾಗಿ ಗುರುಮಂತ್ರ, ಮತ್ತು ಮುಕ್ತಿ ಮಾರ್ಗ, ಮೋಕ್ಷ ಪದ ಸ್ವೀಕಾರ ಅಂತ ಹೇಳ್ತಾರೆ. ಈ ರೀತಿ ನಮ್ಮ ಗುರುಮಂತ್ರವನ್ನು ಹೇಗೆ ಯಾರ್ಯಾರು ಪಡ್ಕೊಂಡಿದ್ದೀರೋ ರಘುನಾಥ ಗುರೂಜಿಯವರ ಮುಖಾಂತರ ಆ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಹೇಗೆ ಗುರುಮಂತ್ರವನ್ನು ಬೆಳೆಸ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ನಾವು ತಿಳ್ಕೊಳ್ತಾ ಹೋಗೋಣ. ಶುಭವಾಗಲಿ, ಶುಭ ಫಲಗಳೇ ಎಲ್ಲ. ಶುಭಮಸ್ತು, ಲಾಭಮಸ್ತು.